Hello everyone, welcome back to SEEMA'S Academy and welcome to second PC Business Studies Easy Class series. So as you all know, we have started with chapter 5, that is organizing. And organizing ನಲ್ಲಿ ಬರುವಂತಹ ಎಲ್ಲ 4 marks ನ questions ಗಳನ್ನ ಈಗಾಗಲೇ ನೀವು ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? So we have completed with the 4 marks video lectures. Now, from today onwards, from this video, we are going to start with the 8 marks questions for organizing. So, first question is, explain the importance of organizing. So, totally 7 points ಇದೆ, along with the conclusion, okay? So, 7 points ಅನ್ನ ನೀಟಾಗಿ ಬರೆದು ಒಂದು conclusion ಅನ್ನ ಕೊಡಬೇಕು. ಒಂದು ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಅಲ್ಲಿ conclusion ಬರೆದು ಮುಗಿಸಿದ್ರೆ 8 marks ನಮಗೆ ಪೂರ್ತಿಯಾಗಿ ಸಿಗುತ್ತೆ. Now, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆಯ ಮಹತ್ವ ಏನು ಅನ್ನೋದು ಪ್ರಶ್ನೆ. ನಾವು ಆಲ್ರೆಡಿ ಆರ್ಗನೈಸಿಂಗ್ ಅಂದ್ರೆ ಏನು ಇದರ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂದಿದೆ. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ದ 4 marks. ಸೊ ವಾಟ್ ಇಸ್ ಆರ್ಗನೈಸಿಂಗ್? ಬೇಸಿಕ್ಲಿ ವರ್ಕ್ ಅನ್ನ ಅಲೋಕೇಟ್ ಮಾಡುವಂತದ್ದು, ರಿಸೋರ್ಸಸ್ ಅನ್ನ ಅಲೋಕೇಟ್ ಮಾಡುವಂತದ್ದು, ಮೆಟೀರಿಯಲ್ಸ್ ಅನ್ನ allocate ಮಾಡುವಂತದ್ದು. Basically what we are doing is we are dividing the work among the people in the organization, right? So that the work carries on smoothly. So ಇದರ ಮಹತ್ವ ಏನು, ಆರ್ಗನೈಸೇಷನ್ ಮಹತ್ವ ಏನು? ಸೊ ದ ಫಸ್ಟ್ ಪಾಯಿಂಟ್ ಈಸ್ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ಏನು ಮೇಡಮ್ ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ, ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಆಗುವಂತದ್ದು. ಕೆಲವೊಂದು ಬಾರಿ ನಾವು ಹೇಳ್ತೇವೆ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಒಂದು ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ರೆ ನಾವು ಹೇಳ್ತೇವೆ ಇವರು ಈ ಕೆಲಸದಲ್ಲಿ ನಿಪುಣರು ಅಂತ ಹೇಳ್ತೇವೆ ಅಲ್ವಾ, ಎಕ್ಸ್ಪರ್ಟ್ ಗಳು ಅಂತ ಹೇಳ್ತೇವೆ. ಸೊ ದಟ್ ಇಸ್ ನಥಿಂಗ್ ಬಟ್ ಸ್ಪೆಷಲೈಸೇಷನ್, ಬಿಕಮಿಂಗ್ ಸ್ಪೆಷಲಿಸ್ಟ್ ಇನ್ ದೇರ್ ವರ್ಕ್. ಸೊ ಹೇಗೆ ಆರ್ಗನೈಸಿಂಗ್ ಚೆನ್ನಾಗಿದ್ದಾಗ, ಆರ್ಗನೈಸಿಂಗ್ ಅನ್ನ ಮಾಡಿದಾಗ ಸ್ಪೆಷಲೈಸೇಷನ್ ಇರುತ್ತೆ ಸಂಸ್ಥೆಯಲ್ಲಿ. ನೋಡಿ, ಆರ್ಗನೈಸೇಷನ್ ಮಾಡಿದಾಗ ಎಲ್ರಿಗೂ ಅವರವರ ಕೆಲಸವನ್ನ ಸಂಸ್ಥೆಯೇ ಅಥವಾ ಮ್ಯಾನೇಜರೇ ಅಲಾಟ್ ಮಾಡಿರ್ತಾರೆ. ಸೊ ಆ ಕೆಲಸವನ್ನ ಅವರು ರುಟೀನ್ ಆಗಿ ಮಾಡ್ತಾ ಬಂದಾಗ, ಒಂದೇ ಕೆಲಸವನ್ನ ನಾವು ಡೈಲಿ ಮಾಡ್ತಾ ಬಂದಾಗ ಆ ಕೆಲಸದಲ್ಲಿ ಎಂಪ್ಲಾಯೀಸ್ ಗಳು ಸ್ಪೆಷಲೈಸ್ ಆಗ್ತಾರೆ, ಎಕ್ಸ್ಪರ್ಟ್ಸ್ ಗಳಾಗ್ತಾರೆ ಅಲ್ವಾ. ಸೊ ದಿಸ್ ಈಸ್ ಹೌ ಆರ್ಗನೈಸಿಂಗ್ ಗಿವ್ಸ್ ದ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ಸೊ ಜನರಲಿ ಆರ್ಗನೈಸಿಂಗ್ ನಲ್ಲಿ ವರ್ಕ್ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ವರ್ಕ್ ಲೋಡ್ ರೆಡ್ಯೂಸ್ ಆಗುತ್ತೆ. ಒಂದೊಂದು ವರ್ಕರಿಗೆ ಇಷ್ಟು ವರ್ಕ್ ಅಂತ ಕೊಟ್ಟಿರ್ತಾರೆ. ಆ ವರ್ಕ್ ಅನ್ನ, ಆ ಕೆಲಸವನ್ನ ಅವರು ರಿಪಿಟೇಟಿವ್ ಆಗಿ, ಸೊ ರಿಪಿಟೇಟಿವ್ ಪರ್ಫಾರ್ಮೆನ್ಸ್ ಆಫ್ ದ ವರ್ಕ್ ಗಿವ್ಸ್ ಸ್ಪೆಷಲೈಸೇಷನ್. ಓಕೆ, ಸೊ ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಶನ್ಶಿಪ್ಸ್. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಆರ್ಗನೈಸಿಂಗ್ ನಲ್ಲಿ ಮ್ಯಾನೇಜರ್ಸ್ ನವರು ಯಾರಿಗೆ ಯಾರು ರಿಪೋರ್ಟ್ ಮಾಡಬೇಕು, ಯಾರಿಂದ ಆರ್ಡರ್ಸ್ ಗಳನ್ನ ಪಡ್ಕೊಳ್ಬೇಕು, ಈ ಹೈರಾರ್ಕಿ ಹೇಗಿರುತ್ತೆ. ಒಂದು ಸಿಇಒ ಆದ ನಂತರ ಬರುವಂತದ್ದು, ನಂತರ ಮ್ಯಾನೇಜರ್ಸ್ ಗಳು ಬರ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಗಳು ಬರ್ತಾರೆ, ನಂತರ ಸೂಪರ್ವೈಸರ್ಸ್ ಬರ್ತಾರೆ, ನಂತರ ಫೋರ್ಮ್ಯಾನ್ ಬರ್ತಾರೆ. ಸೊ ಈ ಹೈರಾರ್ಕಿ ಏನಿದೆ ಅದನ್ನ ಮೊದಲೇ ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಗಳನ್ನ ಮೊದಲೇ ಹೇಳಲಾಗ್ತದೆ ಎಂಪ್ಲಾಯೀಸ್ ಗಳಿಗೆ. ನೀವು ಯಾರಿಗೆ ಆರ್ಡರ್ಸ್ ಅನ್ನ ಕೊಡಬಹುದು, ಯಾರಿಂದ ಆರ್ಡರ್ಸ್ ಗಳನ್ನ ಪಡೆದುಕೊಳ್ಬೇಕು. ಸೊ ಇದನ್ನ ನೀಟಾಗಿ ಸ್ಪೆಸಿಫೈ ಮಾಡಿದಾಗ ಕ್ಲಾರಿಟಿ ಅನ್ನೋದು ಇರುತ್ತೆ. ವರ್ಕಿಂಗ್ ರಿಲೇಶನ್ಶಿಪ್ಸ್ ನಲ್ಲಿ ಕ್ಲಾರಿಟಿ ಅನ್ನೋದು ಇರುತ್ತೆ. ಓಕೆ, ಸೊ ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಐ ಹೋಪ್ ಮಕ್ಕಳ ಅರ್ಥ ಆಗ್ತಾ ಇದೆಯಲ್ಲ. ಓಕೆ, ಥರ್ಡ್ ಒನ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ನಾವು ರಿಸೋರ್ಸಸ್ ಅಂತ ಹೇಳಿದ್ರೆ ಸಂಪನ್ಮೂಲಗಳು. ಯಾವ್ದೆಲ್ಲ ಸಂಪನ್ಮೂಲಗಳಿರುತ್ತೆ? ಮೆಷಿನರಿ ಇರುತ್ತೆ, ರಿಸೋರ್ಸಸ್ ಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಗಳಿರುತ್ತೆ, ಸೊ ಫಿನಾನ್ಷಿಯಲ್ ರಿಸೋರ್ಸಸ್ ಗಳು ಇರುತ್ತೆ. ಸೊ ಬೇರೆ ಬೇರೆ ಸಂಪನ್ಮೂಲಗಳು, ರಿಸೋರ್ಸಸ್ ಗಳನ್ನು ಕೂಡ ಆಪ್ಟಿಮಮ್ ಅಂತ ಹೇಳಿದ್ರೆ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡೋ ಹಾಗೆ ಆರ್ಗನೈಸಿಂಗ್ ನೋಡ್ಕೊಳ್ಳುತ್ತೆ. ಯಾವುದೇ ವೇಸ್ಟೇಜ್ ಅನ್ನ ಇದು ಆಗೋಕೆ ಬಿಡೋದಿಲ್ಲ. When the work is going on in a systematic way, all the resources, that is, it may be material resources, human resources, financial resources, all these resources are properly utilized, efficiently utilized, and there is no wastage of any resources. Okay, when there is proper organizing. Okay, then fourth one, adaptation to change. ಸೊ ಬದಲಾವಣೆ ಅನ್ನೋದು ಇದು ಸಮಾಜದ ನಿಯಮ ಅಥವಾ ವಿಶ್ವದ ನಿಯಮ ಅಂತಾನೆ ಹೇಳ್ಬಹುದು. ಯು ನೋ ದಟ್ ಚೇಂಜ್ ಇಸ್ ಬೌಂಡ್ ಟು ಹ್ಯಾಪನ್. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ನಲ್ಲಿ ಕೂಡ ನಾವು ಕಲ್ತಿದ್ದೇವೆ, ಚೇಂಜಸ್ ಗಳು ಆಗ್ತಾ ಇರುತ್ತೆ. ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಪೊಲಿಟಿಕಲ್ ಕಂಡೀಷನ್ಸ್ ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಬಿಸ್ನೆಸ್ ಅನ್ನ ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಂಸ್ಥೆ ಆರ್ಗನೈಸ್ಡ್ ಆಗಿದ್ದಾಗ, ವೆನ್ ದ ಆರ್ಗನೈಸೇಷನ್ ಇಸ್ ವೆಲ್ ಆರ್ಗನೈಸ್ಡ್, ಇಟ್ ಈಸ್ ಈಸಿ ಟು ಅಡಾಪ್ಟ್ ಟು ದೀಸ್ ಚೇಂಜಸ್. ಓಕೆ, ಈ ಚೇಂಜಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಂಡ್ ಆರ್ಗನೈಸೇಷನ್ ನ ಫಂಕ್ಷನ್ಸ್ ಗಳನ್ನ ಸ್ಮೂತ್ ಆಗಿ ತಗೊಂಡು ಹೋಗುವಂತದ್ದು ಸುಲಭ ಆಗುತ್ತೆ. ಸೊ ಅಡಾಪ್ಟೇಷನ್ ಟು ಚೇಂಜ್. ಫಿಫ್ತ್ ಒನ್,
effective administration. In organization, what we do, we give the clear description of jobs, duties and responsibilities ಅಲ್ವಾ. ಪ್ರತಿ ಎಂಪ್ಲಾಯಿ ಮಾಡಬೇಕಾಗಿರುವ ಕೆಲಸ, ಅವರ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲವನ್ನ ಕೂಡ ಕ್ಲಿಯರ್ ಆಗಿ ಡಿಫೈನ್ ಮಾಡೋದ್ರಿಂದ ಯಾವುದೇ ಒಂದು ಕನ್ಫ್ಯೂಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಸಂಸ್ಥೆಯಲ್ಲಿ ಇರೋದಿಲ್ಲ. ಬಿಕಾಸ್ ಆಫ್ ದಾಟ್ ದ ಅಡ್ಮಿನಿಸ್ಟ್ರೇಷನ್, ಆಡಳಿತ ಕೂಡ ಇಫೆಕ್ಟಿವ್ ಆಗಿರುತ್ತೆ. ಓಕೆ, ಸೊ ದಟ್ಸ್ ಅ ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಒನ್, ಡೆವಲಪ್ಮೆಂಟ್ ಆಫ್ ಪರ್ಸನಲ್. ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಅಂತ ಹೇಳಿದ್ರೆ ಇಲ್ಲಿ ಎಂಪ್ಲಾಯೀಸ್, ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ಓಕೆ, ಸೊ ಅವರ ಡೆವಲಪ್ಮೆಂಟ್ ಗೆ ಕೂಡ ಇದು ಆರ್ಗನೈಸಿಂಗ್ ಕಾರಣವಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಸೊ ಜನರಲಿ ಯು ನೋ ದಟ್ ಆರ್ಗನೈಸಿಂಗ್ ಅಲ್ಲಿ ಏನ್ ಮಾಡ್ತೇವೆ, ವರ್ಕ್ ಅನ್ನ ಡಿವೈಡ್ ಮಾಡ್ತೇವೆ. ಸೊ ಬೇಸಿಕ್ಲಿ ಏನಾಗುತ್ತೆ, ಮ್ಯಾನೇಜರ್ಸ್ ಅಥವಾ ಸುಪೀರಿಯರ್ಸ್ ಗಳ ಕೆಲಸ ಅಥವಾ ವರ್ಕ್ ಬರ್ಡನ್ ಏನಿದೆ ಅದು ರಿಡ್ಯೂಸ್ ಆಗುತ್ತೆ ಥ್ರೂ ಡೆಲಿಗೇಷನ್. ಸೊ ಬಿಕಾಸ್ ದ ವರ್ಕ್ ಈಸ್ ಡಿವೈಡೆಡ್ ಅಂಡ್ ಇಟ್ ಈಸ್ ಅಲಾಟೆಡ್ among the employees, because the employees are able to show their creativity. ಅವರ ಕ್ರಿಯೇಟಿವಿಟಿಯನ್ನ ಕೆಲಸದಲ್ಲಿ ತೋರಿಸುವಂತ ಅವಕಾಶ ಕೂಡ ಅವರಿಗೆ ಸಿಗುತ್ತೆ. ಸೊ ಹಾಗಾಗಿ it leads to development of personnel. Then last one, expansion and growth. Organizing helps in expansion and growth. So when the organization is running properly, allocation is done properly. So properly organized institution, it can bring more product lines, more departments, and it can also expand its business. Okay, so ಯಾಕಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ನಡೀತಾ ಹೋಗೋದ್ರಿಂದ ಇನ್ನೊಂದು ಹೊಸ ಡಿಪಾರ್ಟ್ಮೆಂಟ್ ಅನ್ನ ತರೋದು ಅಥವಾ ಒಂದು ಹೊಸ ಪ್ರಾಡಕ್ಟ್ ಲೈನ್ ಅನ್ನ ಲಾಂಚ್ ಮಾಡೋದು ಕೂಡ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಬಿಕಾಸ್ ಎವ್ರಿಥಿಂಗ್ is systematized and everything is properly organized. Okay, so it helps in expansion and growth of the organization also. So therefore, organization removes chaos and conflicts and brings order in the organization ಅನ್ನೋ ಒಂದು ಸೆಂಟೆನ್ಸ್ ನಲ್ಲಿ ಕನ್ಕ್ಲೂಷನ್ ಅನ್ನು ಕೊಟ್ಟು ನೀವು ಆನ್ಸರ್ ಅನ್ನು ಮುಗಿಸಬಹುದು. Okay, now we'll just revise all the 7 points. So what are the 7 points we learned? The question is, explain the importance of organizing. First one, benefits of specialization. Second one, clarity in working relationships. Third one, optimum utilization of resources. Fourth one, adaptation to change. Fifth one, effective administration. Sixth, development of personnel. And seventh one, expansion and growth. So yes, that was all for today's video. Thank you so much for watching. Next video nalli ella points galana ನಾವು ಒಮ್ಮೆ ರಿವೈಸ್ ಮಾಡ್ಕೊಳ್ಳೋಣ, and then I'll start with the next question. Thanks for watching. Again, if you're finding this video series useful, you know what to do. You have to like this video and comment down below and ತಿಳಿಸಿ ನನಗೆ ನಿಮಗೆ ಕ್ಲಾಸಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು, and ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. See you in the next video. Till then, take care. Bye. Namaste.